ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆ 2026ಕ್ಕೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು ಕಳೆದ ತಿಂಗಳ 29ರಿಂದ ಜಾರಿಗೊಂಡಿದೆ. ನೂತನ ಯೋಜನೆಯು ಈ ಹಿಂದಿನ 1952ರ ಇಪಿಎಫ್ ಯೋಜನೆಗೆ ಬದಲಾಗಿ ಅನುಷ್ಠಾನಗೊಂಡಿದೆ. ನೂತನ ಯೋಜನೆ ಅನುಸಾರ ಕಾರ್ಮಿಕರ ಭವಿಷ್ಯ ನಿಧಿ ಕುರಿತ ಆಡಳಿತಾತ್ಮಕ ದಕ್ಷತೆ ಮತ್ತಷ್ಟು ಹೆಚ್ಚಲಿದ್ದು, ನೂತನ ಕಾರ್ಮಿಕ ವಿಧಿಗಳ ಅನುಸಾರ ಭವಿಷ್ಯ ನಿಧಿ ನಿಯಮಗಳನ್ನು ಸುವ್ಯವಸ್ಥಿತಗೊಳಿಸಲಾಗಿದೆ. ಡಿಜಿಟಲ್ ವೇದಿಕೆಗಳ ಮೂಲಕ ದೂರು ಸ್ವೀಕಾರ ಹಾಗೂ ಪರಿಹಾರ ನೀಡಿಕೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಾಗಿದೆ. ಭವಿಷ್ಯ ನಿಧಿಗೆ ಕಾರ್ಮಿಕರು ಹಾಗೂ ಉದ್ಯೋಗದಾತರಿಂದ ತಲಾ ಶೇಕಡ 12ರಷ್ಟು ಕೊಡುಗೆ ನೀಡುವ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ಆದರೆ ಭವಿಷ್ಯ ನಿಧಿಯ ಮೊತ್ತದಲ್ಲಿ ಒಂದು ಭಾಗವನ್ನು ಕಾರ್ಮಿಕರು ಹಿಂಪಡೆಯುವ ನಿಯಮದಲ್ಲಿ ಸಡಿಲಿಕೆ ನೀಡಲಾಗಿದ್ದು, ವೈದ್ಯಕೀಯ ಚಿಕಿತ್ಸೆ, ಶಿಕ್ಷಣ, ವಿವಾಹ, ಗೃಹ ನಿರ್ಮಾಣ ಸೇರಿದಂತೆ ವಿವಿಧ ಕಾರಣಗಳಿಗಾಗಿ ಕಾರ್ಮಿಕರು ತಮ್ಮ ಹಣ ಪಡೆಯಲು ಅವಕಾಶ ನೀಡಲಾಗಿದೆ.